ಚಾನಲ್. ಆ್ಯಂಡ್ ನಾನು ಊರಲ್ಲಿರೋದ್ರಿಂದ ಅ ಡೇ ಇನ್ ಮೈ ಲೈಫ್ ಚಾನಲ್ ನಾನು ತಗೊಳ್ತಾ ಇದ್ದೀನಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಚಿಯರ್ಸ್. ಕುಡಿ. ಬೇಗ ಅಂದರೆ ಆಲ್ಮೋಸ್ಟ್ 8 ಬಿಕಾಸ್ ಇಲ್ಲಿ ಫುಲ್ ಕೋಲ್ಡ್ ಇದೆ. ಅಷ್ಟು ಬೇಗ ಎದ್ದೊಳಕ್ಕಾಗಲ್ಲ, 6 ಗಂಟೆ ಸುಮಾರು ಆಗಲ್ಲ. ಸೊ ಇವಾಗಿದ್ದು ಬ್ರಷ್ ಮಾಡಿ ಐ ವಿಲ್ ಶೋ ಮೈ ಡೇ ಯಾವ ಥರ ಹೋಗುತ್ತೆ ಅಂತ. ನೀವು ನೋಡ್ಬೋದು ನಮ್ಮ ಅಜ್ಜಿ ಮನೆಯಲ್ಲಿ ಇರೋ ನೇಚರ್ ನಿಮಗೆ ತೋರ್ಸೋಕ್ಕಂತಾನೆ ಹೋಗ್ತಾ ಇದ್ದೀನಿ. ನನ್ನ ಬ್ರದರ್ ಫುಲ್ ಕೋಲ್ಡ್ ಗೈಸ್, ಫುಲ್ ಚಳಿ, ಫುಲ್ ಮಂಜು, ಹೆವಿ ಚಳಿ ಇದೆ. ಸೂರ್ಯ ಇದ್ರೂ ಚಳಿ. ಯು ಕ್ಯಾನ್ ಸಿ ಅ ಫಾಗ್ ನೋಡಿ ಅಲ್ಲಿ. ಆ್ಯಂಡ್ ಫ್ರೆಶ್ ವಾಟರ್ ಜೊತೆಗೆ ಅಲ್ಲಿ ಯಾಕೆ ಆ ಥರ ಆಗ್ತಾಯಿದೆ ಗೊತ್ತಾಗ್ತಿಲ್ಲ. ಸೊ ಈ ಥರ ನೇಚರ್ ಎಷ್ಟು ಚೆನ್ನಾಗಿರುತ್ತೆ ಅಲ್ಲ. ಬ್ಯಾಂಗ್ಳೂರಲ್ಲಿ ಅದೇ ಲೈಫ್, ಅದೇ ಔಟ್ಸೈಡ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್, ಅದು ಇದು ಗಲಿ ಪೊಲ್ಯೂಷನ್ ಅಂಥದ್ದೆಲ್ಲ ಇದ್ದಾಗ ಈ ಥರ ಪೀಸ್ ಏರಿಯಾಗೆ ಬಂದಾಗ ತುಂಬ ಚೆನ್ನಾಗಿರುತ್ತೆ. ಸೊ ವರ್ಕ್ ಸ್ಟಾರ್ಟ್ ಮಾಡಿಕೊಂಡ ಮೆಕ್ಕೆಜೋಳ ಅಂತೆ ಸಿ ಆ ಸ್ಟ್ರೆಚ್ವರೆಗೂ ಮಾಡ್ತಿದ್ದಾರೆ. ಲೈಕ್ ಎಂಡ್ ಆಫ್ ದಿ ಸ್ಟ್ರೆಚ್. ಫುಲ್ ಕೋಲ್ಡ್ ಗೈಸ್. ಚಳಿ ಅಂದರೆ ಚಳಿ. ನಾನು ಚಳಿ ಇರಲ್ಲ ಅಂತ ಸ್ವೆಟ್ ಶರ್ಟ್ ಎಲ್ಲ ಬಿಟ್ಟು ಬಂದೆ. ಏನೋ ಭತ್ತ ಒಂದು ತೊಗೊಂಬಂದಿದ್ದೆ, ಅದಿದ್ದಕ್ಕೆ ಬಚಾವು ತಡೆಯೋಕ್ಕೆ ಆಗ್ತಾಯಿಲ್ಲ ಚಳಿಗೆಲ್ಲ. ಬೆಂಗಳೂರಲ್ಲಿ ಇಷ್ಟು ಚಳಿ ಇಲ್ಲ ಆ್ಯಸ್ ಕಂಪೇರ್. ಬಟ್ ಈ ಥರ ಎಲ್ಲ ಎಂಜಾಯ್ ಮಾಡಬೇಕು. ಮತ್ತು ಸಿಗಲ್ಲ ಗೈಸ್, ಬಿಕಾಸ್ ಕಾಲೇಜ್ ಲೈಫಲ್ಲಿ ಬ್ಯುಸಿ ಆಗಿರೋದ್ರಿಂದ ಈ ಹಾಲಿಡೇಸ್ನೇ ಎಂಜಾಯ್ ಮಾಡಬೇಕು. ಬೇರೆ ಹಾಲಿಡೇಸಿಗೆ ಬರ್ತೀನಿ ಅಂದರೆ ನೀನು ಕಾಲೇಜ್ ರಜೆ ಹಾಕಿ ಬರಬೇಕು. ಹೊತ್ತು ಕಾಲೇಜಲ್ಲಿ ಅಷ್ಟು ಡೇಸ್ ಕೊಡೋಲ್ಲ. ಇವಾಗ ಅದೇನೋ 15 ಡೇಸ್ ಕೊಟ್ಟಿದ್ದಾರೆ. 15 ಡೇಸ್ ಕೊಟ್ಟಿದ್ದಾರೆ, ಅದೇ ಹೆಚ್ಚು. ಓದ್ಸತಿ ಇಷ್ಟು ಕೊಟ್ಟಿರಲಿಲ್ಲ. ನೈಸ್. ನೀವು ನೋಡ್ತಾ ಇರೋ ಟೈಮ್ ಬಂದು 8 o'clock ಅಲ್ಲಿರೋ ವೆದರ್. 6 o'clock ಯಾವ ಥರ ಇರ್ಬೋದು ಜಸ್ಟ್ ಇಮ್ಯಾಜಿನ್ ಯಾವ ಮಟ್ಟಕ್ಕೆ ಕೋಲ್ಡಲ್ಲಿರುತ್ತೆ ಅಂತ. ಸೊ ಇವಾಗ ಬ್ರಷ್ ಮಾಡಿ ಒಳಗೆ ಬಂದೆ. ಒಳಗೆ ಬಂದು ಕಸ ಗುಡ್ಸೋಣ ಅಂತ ಕಸ ಗುಡಿಸ್ತಾ ಇದ್ದೀನಿ. ಮಾರ್ನಿಂಗ್ ಇರ್ತೀನಿ ಇಷ್ಟೇ. ಬೆಳಗ್ಗೆ ಬ್ರಷ್ ಮಾಡಿ ಕಸ ಗುಡಿಸು, ಪಾತ್ರೆ ತೊಳಿ, ಆ್ಯಂಡ್ ಒಂದು ಟೀ ಕುಡಿ. ಊರಲ್ಲಾದರೆ ಡಿಫ್ರೆಂಟ್ ಸ್ಟೈಲ್ ಆಫ್ ಊಟ ಮಾಡೋದು. ಮಾರ್ನಿಂಗ್ಗೆ ಬ್ರೇಕ್ಫಾಸ್ಟ್ ಅದೆಲ್ಲ ಫುಲ್ ಮಾಡ್ತೀವಿ. ಇಲ್ಲಿ ಡೈರೆಕ್ಟ್ ಲೈಕ್ 10 o'clock 11 o'clock ಹತ್ರ ಊಟ ಮಾಡಿಬಿಡ್ತಾರೆ. ನಮ್ಮ ಬ್ಯಾಂಗ್ಳೂರು ಸೈಡೆಲ್ಲ ನಾವು ಆ ಥರ ಇರೋಲ್ಲ. ಸೊ ಇಲ್ಲಿಗೆ ಬಂದಾಗ ನಾವು ಇಲ್ಲಿಗೂ ಅಡ್ಜಸ್ಟ್ ಆಗ್ತೀವಿ, ಅಲ್ಲಿಗೆ ಹೋದಾಗ ಅಲ್ಲಿಗೂ ಅಡ್ಜಸ್ಟ್ ಆಗ್ತೀವಿ. ಎಲ್ಲಿಗೆ ಹೆಂಗೆ ಹೋಗ್ತೀವೋ ಹಂಗೆ. ಆ್ಯಂಡ್ ಇವಾಗ ಟೀ ಕುಡಿಬೇಕು, ಬಿಸಿ ಇಟ್ಟಿದ್ದೀನಿ. ಮೀನ್ವಲ್ ಕಸ ಗುಡ್ಸೋಣ ಅಂತ ಅಡುಗೆ ಮನೆ ಕಸ ಗುಡಿಸ್ತಾ ಇದ್ದೆ. ಗೈಸ್ ನಾವು ಈ ಥರ ನೀರು ಕಾಯಿಸ್ತೀವಿ.
ಸೊ ಟು ದಿಸ್ ಬಮ್ ನೀರು ಕಾದು ಕುತ್ಕೊಂಡಿದ್ದಾರೆ ಬಿಸಿಲಿಗೆ. ಮುದ್ದೆ ತಗೊಂಡು ಕೆಂಬುಟ್ಟಿಯ ಚಿಯರ್ಸ್. ಕುಡಿ ನಾಗಂದಿಟ್ಟೆ ಸಾಕು ಸಾಕು. ಮಾಮ್ ನೋಡ್ರಿ ಗೈಸ್ ಏನು ಡಿಫ್ರೆನ್ಸ್ ಐತೆ, ಎರಡೂ ಅಷ್ಟೇ ಇದಾವೆ. ಹಾಂ ಹೇಳ್ತಾರೆ ನಮ್ಮ ಅಜ್ಜಿ ನಕ್ಬಿಟ್ರು. ಸೊ ನೋಡ್ಬೋದು ನಮ್ಮ ಅಜ್ಜಿ ಮನೆ ತುಂಬ ದೊಡ್ಡದು. ಲೈಕ್ ಆ ಒಂದು ವೇ ಅಲ್ಲೇ ಒಂದು ಸ್ಟ್ರೆಚ್ ವೇ ಅಲ್ಲೇ ಒಂದು 4-5 ಬಾಗಿಲು ಕಾಣಿಸ್ತಾ ಇದೆ ನಿಮಗೆ. ಇದೇ ಥರ ತುಂಬ ಲಾಂಗಾಗಿ ಇದ್ದಿದ್ದು ನಮ್ಮ ಮನೆ. ಆ್ಯಂಡ್ ನಾವು ಇವಾಗ ರೀನೋವೇಟ್ ಮಾಡಿಕೊಂಡು ಸ್ವಲ್ಪ ಚೇಂಜಸ್ ಮಾಡಿಕೊಂಡು ಲೈಕ್ ಫ್ಲೋರಿಂಗ್ ಎಲ್ಲ ಮಾಡ್ಕೊಂಡಿದ್ದೀವಿ. ಮುಂಚೆ ಇದು ಬಂದು ಸಗಣಿ ಸಾರಿಸಿದ ಮನೆ ಇತ್ತು. ಆ್ಯಂಡ್ ತುಂಬ ದೊಡ್ಡದಾಗಿ ತುಂಬ ಸ್ಪೇಷಿಯಸ್ ಆಗಿತ್ತು. ಇವಾಗ ರೀನೋವೇಟ್ ಮಾಡಿಕೊಂಡು ಸ್ವಲ್ಪ ಚೇಂಜಸ್ ಮಾಡಿಕೊಂಡು ಮನೆ ಬಂದು ನಾರ್ಮಲ್ ಲೈಕ್ ಮಾಡ್ರನ್ ಬಿಲ್ಡಿಂಗ್ ಥರ ಚೇಂಜ್ ಮಾಡ್ಕೊಂಡಿದ್ದೀವಿ. ಸೊ ಯೂಶ್ವಲಿ ನಮ್ಮೂರು ಸೈಡ್ ಉತ್ತರ ಕರ್ನಾಟಕ ಸೈಡೆಲ್ಲ ಇದೇ ಥರ ಲಾಂಗ್ ಸ್ಟ್ರೆಚಲ್ಲೇ ಮನೆ ಇರುತ್ತೆ, ವೇರ್ ಕಂಟಿನ್ಯೂಸ್ ಬಾಗಿಲು ನೋಡ್ಬೋದು. ಆ್ಯಂಡ್ ನಮ್ಮ ತಾತನ ಮನೆ ಕೂಡ ಇದೇ ಥರ ಇರೋದು. ತುಂಬ ಚೆನ್ನಾಗಿರುತ್ತೆ ಈ ಥರ ವೈಬ್. ಸೊ ನಾನು ಮುಂಚೆ ಹೇಳ್ದಂಗೆ ನಮ್ಮ ಊರು ಸೈಡೆಲ್ಲ ನಾವು ಟಿಫಿನ್ ಮಾಡಲ್ಲ, ಡೈರೆಕ್ಟ್ ಲಂಚ್ ಲೈಕ್ 9-10 ಹಂಗೆಲ್ಲ ಲಂಚ್ ಫುಲ್ ಮೀಲ್ ಲಂಚಲ್ಲಿ ರೆಡಿಯಾಗಿರುತ್ತೆ. ಆ್ಯಂಡ್ ಅವತ್ತು ಅವ್ರು ಕೆಲ್ಸಕ್ಕೆ ಹೋಗಬೇಕು ಅಂತ ಅಂದಾಗ ನಾವು ಬೇಗ ರೆಡಿ ಮಾಡೋಕ್ಕಾಗಲಿಲ್ಲ ಅಂದ್ಬಿಟ್ಟು ಅವಲಕ್ಕಿ ಮಾಡಿಕೊಟ್ಟಿದ್ವಿ. ಆ್ಯಂಡ್ ನಮ್ಮ ಸೈಡಂತೂ ಈ ಥರ ಮಿಕ್ಸ್ಚರ್ ಮೇಲೆ ಹಾಕ್ಕೊಂಡು ತಿಂದರೆ ಆ ಚೈಲ್ಡ್ಹುಡ್ ಮೆಮರೀಸ್, ಆ ಚೈಲ್ಡ್ಹುಡ್ ಮೂಮೆಂಟ್ಸ್ ಒಂಥರ ನೆನಪಾಗುತ್ತೆ. ಆ್ಯಂಡ್ ಟಿಫಿನ್ ಎಲ್ಲ ಮುಗಿಸ್ಕೊಂಡು ನಮ್ಮ ದೊಡ್ಡಮ್ಮ ರೊಟ್ಟಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ್ಯಂಡ್ ಆವಾಗ ಟೈಮ್ ಬಂದು 10 o'clock ಆಗಿತ್ತು ಅನಿಸುತ್ತೆ. ನಮ್ಮ ಸೈಡಂತೂ ರೊಟ್ಟಿ ಅಂದರೆ ತುಂಬ ಫೇಮಸ್. ಲೈಕ್ ಎವ್ರಿ ಡೇ ರೊಟ್ಟಿ ಅನ್ನೋದು ಕಂಪಲ್ಸರಿ ಮೀಲ್. ಆ್ಯಂಡ್ ಅದು 3 ಹೊತ್ತು ಕೊಟ್ಟರು ಅವ್ರಿಗೆ ಬೇಜಾರೇ ಆಗೋಲ್ಲ. ಬಟ್ ನಾವು ಬೆಂಗಳೂರಲ್ಲಿ ಇರೋದ್ರಿಂದ ನಮ್ಗೆ ಆ ಥರ ತಿನ್ನೋಕ್ಕಾಗಲ್ಲ. ತಿಂತೀವಿ ಇಲ್ಲ ಅಂತಲ್ಲ, ಬಟ್ ನೈಟ್ ಟೈಮ್ ಓಕೆ 1 ಹೊತ್ತು ತಿಂತೀವಿ. ಬಟ್ ಇಲ್ಲಿ ಅಂದರೆ ಮಾರ್ನಿಂಗ್ ಲಂಚ್ ಆರ್ ಲೈಕ್ 10 o'clock ಅವ್ರು ಊಟ ಮಾಡಿದ್ರಂದರೆ 10 o'clock ರೊಟ್ಟಿ ತಿಂತಾರೆ. ಅಗೇನ್ ಲೈಕ್ ಹೊಟ್ಟೆ ಹಸು ಆ ಥರ ಏನಾದರೆ 2 o'clock ಆವಾಗೂ ಮತ್ತೆ ರೊಟ್ಟಿ ತಿಂತಾರೆ. ಈವ್ನಿಂಗ್ ಆದರೂ ಈವ್ನಿಂಗ್ ಸ್ನ್ಯಾಕ್ ಇರುತ್ತೆ. ಆ್ಯಂಡ್ ಅಗೇನ್ ರಾತ್ರಿ ಬಂದು ಮತ್ತೆ ರೊಟ್ಟಿ ತಿಂತಾರೆ. ಅವ್ರಿಗೆ ಆ ಥರ ಏನು ಡಿಫ್ರೆನ್ಸ್ ಅನಿಸಲ್ಲ. ಬಟ್ ನಮಗೆ ಬ್ಯಾಂಗ್ಳೂರಲ್ಲಿ ತಿನ್ನೋಕ್ಕಾಗಲ್ಲ, ಡಿಫ್ರೆಂಟ್ ವೆರೈಟೀಸ್ ಬೇಕೇ ಬೇಕಾಗುತ್ತೆ. ಆ್ಯಂಡ್ ಅದು ನಾವು ಇವಾಗಿನ ಯೂತ್ಸ್ ಇರೋರಂತೂ ಒಂದೇ ಫುಡ್ ಕಂಪಲ್ಸರಿಯಾಗಿ ತಿನ್ನಬೇಕು ಅಂತ ಅಂದರೆ ಅವ್ರ ಕೈಲಿ ಆಗೋದೇ ಇಲ್ಲ. ನಾನು ಅಂಥವಳೆ, ನನ್ನ ತಂಗಿನೂ ಅಂಥವಳೇ. ಸೊ ನೋಡ್ಬೋದು ಈ ಥರ ರೊಟ್ಟಿ ಮಾಡ್ತಾರೆ, ಬಿಸಿ ಬಿಸಿ ಒಲೆಯಲ್ಲಿ ರೊಟ್ಟಿ ಮಾಡೋದು ಅದೊಂಥರ ಚಂದನೇ, ನೋಡೋಕ್ಕೂ ಚಂದ ಆ್ಯಂಡ್ ಮಾಡೋಕ್ಕೂ ಚೆನ್ನಾಗಿರುತ್ತೆ. ಇವಾಗ ಮಾಡ್ತಿರೋದು ಬಂದು ಜೋಳದ ರೊಟ್ಟಿ. ಆ್ಯಂಡ್ ಜೋಳದ ರೊಟ್ಟಿ ಜೊತೆನೂ ನಾವು ಕೆಂಪು ಚಟ್ನಿ ತಿನ್ಬೋದು. ನಾನು ಲಾಸ್ಟ್ ವೀಡಿಯೋದಲ್ಲಿ ಹಾಕಿದ್ದೀನಿ ಆ ಕೆಂಪು ಚಟ್ನಿ ರೆಸಿಪಿ ಟ್ರೈ ಮಾಡಿ. ಆ್ಯಂಡ್ ಇಟ್ಸ್ ಅಮೇಝಿಂಗ್, ಒಂದ್ಸತಿ ನೋಡಿ ಗೈಸ್. ಕೈ ಮುಗಿದೆ ಅಂತ ಒಂದು ವೀಡಿಯೋ ಮಾಡಬಾರ್ದು. ಎಷ್ಟೊಂದು ಜನ ನನ್ನ ವೀಡಿಯೋ ಮಾಡು ಅಂತ ಇದ್ರೆ ಏನು ಮಾಡಬೇಡ ಅಂತ. ಏನು ಮಾಡ್ತಿ ಹೇಳ? ಎಲ್ಲಿ ಬೆಡ್ ಅಂದರೆ ಅದಾ? My mom washing vessels, guys. ನಾವು ಹೋಗಿ ಸ್ವಲ್ಪ ಹೆಲ್ಪ್ ಮಾಡುವ. ಗೈಸ್ ಚಿಕ್ಕ ವಯಸ್ಸಲ್ಲಂತೂ ನನ್ನ ಯಾವ ರೇಂಜಿಗೆ ಹೊಡೆದು ಓದಿಸೋರಂದರೆ ಅದು ಕಾರ್ನರ್ ಇರುತ್ತಲ್ಲ, ರೂಮ್ ಕಾರ್ನರ್, ಅಲ್ಲಿ ಹಾಕೊಂಡು ತುಳಿದು ಓದಿಸ್ತಿರಂತೆ. ಅಪ್ಪ ಹಿಂಗೆ ಹೇಳ್ತಾ ಇದ್ರು. ಅವ್ರಿಗೆ ಹೇಳಿದ್ರೆ ಅವ್ರಿಗೆ ನಗ್ತಾರೆ. ಇವಾಗ ಹಂಗೆ ಹೇಳಿದ್ರೆ ಹೇಳಿ ನಗ್ತಾರೆ ಅಂತ ಹೇಳು. ಇಲ್ಲ ಬಟ್ ನೆನ್ಸ್ಕೊಮ್ಮಿ ಫಸ್ಟ್ ಕಿಡ್ ಆದ್ರೂ ಸ್ವಲ್ಪ ಅಂತ ಕಾರಣ ಏನಿಲ್ಲ. 5 ವರ್ಷ ಕೆಳಗೆ
5 ವರ್ಷ ಕೆಳಗೆ ಇಳಿಸ್ಲಿ ಫೈನ್. ಅದು ಅದು ಅವೇ ಅದು ನೀವು ಮಾಡಬೇಕು. ಬಿಕಾಸ್ ಫಸ್ಟ್ ಕಿಡ್ ಅವಳು ನಾನು ಮಾಡ್ತೀರಾ ಅಲ್ಲ ಮೂಲೆ ಹಾಕಿ ತುಳಿದು ವರ್ಷ ಗೈಸ್ ಹೇಳಿ, ನೀವೇ ಹೇಳಿ. ಸಿಆರ್ ಆದ್ರೆ ಏನು ಗೈಸ್ ಆ ಟೈಮಲ್ಲಿ ಕಾಲೇಜ್ ಸಿಆರ್ ಆಗಿದೆ, 2 ವರ್ಷದಿಂದ ಮೇಂಟೈನ್ ಮಾಡ್ತಾ ಇದೆಯಾ ಅಂದ್ರೆ ನಿನ್ನ ಲೆವೆಲ್ ಹೆಂಗಿದೆ ಅರ್ಥ ಮಾಡ್ಕೊ. ನೋಡಿ ಗೈಸ್ ನಮ್ಮ ನನ್ನ ಲೆವೆಲ್ ಬಗ್ಗೆ ಹೇಳ್ತಾರೆ, ಅದು ಕಾಲೇಜಲ್ಲಿರೋ ಲೆವೆಲ್. ಕಾಲೇಜ್ ಫ್ರೆಂಡ್ಸ್ ನೋಡ್ಬೇಕು ಈ ವ್ಲಾಗ್ನ, ಹೇಳ್ಬೇಕು. ಸಾಯ್ತಾರೆ. ರೆಸ್ಟ್ ಇನ್ ಪೀಸ್. ಐ ಆಮ್ ಸಾರಿ, ಯಾವ ಥರ ಅಲ್ಲ ಅದು. ಬಟ್ ಯಾವ ಥರ ಅಂದರೆ ಯಾವಾಗ ನಾವು ನಮ್ಮ ಪ್ಯಾಷನ್ ಆರ್ ನಮ್ಮ ಇಂಟ್ರೆಸ್ಟ್ನ ನಾವು ತೋರಿಸ್ಕೊಳಕ್ಕೆ ಹೋಗ್ತೀವೋ ಆವಾಗ ಸರೌಂಡಿಂಗಲ್ಲಿರೋ ಪೀಪಲ್ಗೆ ಆಬ್ವಿಯಸ್ಲಿ ಸಮ್ ಥಾಟ್ಸ್, ಸಮ್ ನಾನ್ಸೆನ್ಸ್ ಥಾಟ್ಸ್ ಅಂದ್ಕೊಳ್ಳಿ, ಅದು ಬರ್ತಾ ಇರುತ್ತೆ. ಆ್ಯಂಡ್ ನಾವು ಅದನ್ನ ಎದುರಾಗಿ ಆಪೋಸಿಟ್ ಮಾಡಿಕೊಂಡು ನಮ್ಮ ಸ್ಟ್ರೆಂತ್ಸ್ನ ನಾವು ಬಿಲೀವ್ ಮಾಡಿಕೊಂಡು ಸ್ಟ್ಯಾಂಡ್ ತೊಗೋಬೇಕಾಗುತ್ತೆ. ಐ ಡೋಂಟ್ ಕೇರ್ ಫಾರ್ ಎನಿ ಒನ್, ಬಟ್ ಪೇರೆಂಟ್ಸ್ ಸಪೋರ್ಟ್ ಇದೆ ಅನ್ನೋ ಒಂದೇ ಖುಷಿ ಇದೆ ನನಗೆ, ಸಾಕು. ಆ್ಯಂಡ್ ಚಿಕ್ಕ ವಯಸ್ಸಲ್ಲಿ ಈ ಥರ ನೀರಂದರೆ ತುಂಬ ಇಂಟ್ರೆಸ್ಟ್, ಲೈಕ್ ವಾಟ್ರಲ್ಲಿ ಆಟ ಆಡೋದಾಗಲಿ ನೋಡೋದಾಗಲಿ ಇರ್ತೀವಿ. ಆ್ಯಂಡ್ ಹೋಗ್ತಾ ಹೋಗ್ತಾ ನಿಮಗೆ ನೀರಲ್ಲೇ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಆದಾಗ ಒಂಥರ ಜಿಗುಪ್ಸೆ ಬರುತ್ತೆ. ಇವಾಗೂ ನನಗೆ ಅದೇ ಥರ ಆಗ್ತಿದೆ ಅಂದ್ಕೊಳ್ಳಿ. ನಾನು ಮುಂಚೆ ಎಲ್ಲ ಆಟ ಆಡ್ತಿದ್ದೆ, ನಮ್ಮಮ್ಮ ಇವಾಗ ಅಲ್ಲೇ ನಿಂತ್ಕೊಂಡು ನೀನು ತೊಳಿ ಅಂತ ನಿಲ್ಲಿಸ್ಬಿಟ್ರು ನನ್ನ. ದಿ ಮೂಮೆಂಟ್ ದಿ ಟೈಮ್ ಮತ್ತೆ ಸಿಗಲ್ಲ. ಸೊ ಇರೋ ಟೈಮಲ್ಲಿ ನಾವು ಎಂಜಾಯ್ ಮಾಡಬೇಕಾಗುತ್ತೆ. ನಾನಂತೂ ನೀರಲ್ಲಿ ತುಂಬ ಎಂಜಾಯ್ ಮಾಡಿದ್ದೆ ಆ್ಯಂಡ್ ಮಾಡ್ತಾನೇ ಇದ್ದೀನಿ ಕೂಡ. ನೋಡಿ, ಸೊ ನಮ್ಮೂರ ಕಡೆ ಅಂತೂ ಇದೇ ಥರ ಇರೋದು. ಎಲ್ಲ ಮನೆಗೂ ಈ ಥರ ನಿಯರ್ ಬೈ ಕೆನಲ್ ಫೆಸಿಲಿಟಿ ಇದೆ. ಆ್ಯಂಡ್ ಈ ಥರ ವಾಟರ್ ಸಪೋರ್ಟ್ ಇರೋದ್ರಿಂದ ಮನೆಗೆ ಆ್ಯಂಡ್ ಕೆಲಸಕ್ಕೆಲ್ಲ ತುಂಬ ಈಸಿ. ನಮ್ಮ ಕೌಲಿಗೆ ತುಂಬ್ತಾ ಇದೆ ಗೈಸ್ ನೋಡಿ. ಮಾಮೂಲು ಕಾಲವರೆಗೂ ನೀರು ಆವಾಗಲೇ ಅಷ್ಟೇ ಇತ್ತು, ಲೈಕ್ ಪಾತ್ರೆ ತೊಳಿಬೇಕಾದ್ರೆ ನೋಡಿದ್ರಲ್ಲ ಅಷ್ಟೇ ಇತ್ತು. ಇವಾಗ ಬರ್ತಾ ಇದೆ. ಸಿ ಈ ಲೆವೆಲ್ವರೆಗೂ ಸಮ್ವೇರ್ ಈ ಲೆವೆಲ್ವರೆಗೂ ಬಂದಿದೆ. ಇವಳು ಅಂದ್ರೆ ಇಷ್ಟ ಗೈಸ್. ಅಲ್ಲಿ ನೋಡಿ ಚಿಕ್ಕ ಹುಡುಗರ ಥರ ತುಂಬಿದೆ, ತುಂಬಿದ್ರೆ ಇನ್ನೂ ಕಂಟ್ರೋಲೇ ಆಗಲ್ಲ ಅಲ್ಲ ಅಮ್ಮಿ. ಈ ಸ್ವಿಮ್ ಮಾಡ್ತಾರಂತೆ ಗೈಸ್ ಅಲ್ಲಿ ನೋಡಿ. ನಾವೇ ಹಂಗೆ ಆಡಲ್ಲ ನಮ್ಮಮ್ಮ ಥರ. ಸೊ ಮಧ್ಯಾಹ್ನಕ್ಕೆ ನಾನು ಕ್ವಿಕ್ಕಾಗಿ ರೆಸಿಪಿ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಒಂದು ಕಡೆ ನಾವು ಕ್ಯಾರೆಟ್ ಚಟ್ನಿ ಮಾಡಿದ್ವಿ, ಡಿಸ್ಪ್ಲೇ ಮಾಡಿದ್ದೀನಿ ಏನೇನು ಬೇಕು ಅಂತ. ಆ್ಯಂಡ್ ಒಂದು ಕಡೆ ಬಂದು ಬದನೆಕಾಯ್ದು ಎಣ್ಗಾಯಿ ಥರ ಮಾಡ್ತಾಯಿದ್ವಿ. ಇಟ್ಸ್ ನಾಟ್ ಲೈಕ್ ಪ್ರಾಪರ್ ಎಣ್ಗಾಯಿ ಆ್ಯಂಡ್ ಆಲ್ಸೋ ನಾಟ್ ದ ಬೇಸಿಕ್ ಒನ್. ತುಂಬ ಚೆನ್ನಾಗಿದೆ. ಲೈಕ್ ನೋಡಿ, ನಾರ್ಮಲ್ ಒಗ್ಗರಣೆ ಹಾಕೋದು ಆ್ಯಂಡ್ ಅದಕ್ಕೆ ಟೊಮ್ಯಾಟೊ ಆ್ಯಡ್ ಮಾಡಿದ್ವಿ ಈ ಸಲ. ಆ್ಯಂಡ್ ಆಲ್ಸೋ ಇಲ್ಲಿ ಬಂದು ಪೌಡ್ರನ್ನ ಲಾಸ್ಟಿಗೆ ಅಪ್ಲೈ ಮಾಡೋದು. ಸೊ ಬದನೆಕಾಯಿ ನಾವು ಈ ಥರ ರೌಂಡ್ಗೆ ಇಟ್ಕೊಂಡಿಲ್ಲ, ಪೀಸಸ್ ಮಾಡಿ ಇಟ್ಕೊಂಡು ಹಾಕ್ತಾಯಿದ್ದೆ. ಅದು ಒಂದು ಸತಿ ವಾಶ್ ಮಾಡಿ ಆ್ಯಂಡ್ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಆ್ಯಂಡ್ ಆಯಿಲಲ್ಲಿ ಸ್ವಲ್ಪ ಬೇಯಕ್ಕೆ ಬಿಡಬೇಕು. ಸೊ ಫ್ರೈ ಮಾಡೋಣ ಅಂತ ಫ್ರೈ ಮಾಡ್ತಾಯಿದ್ದೀನಿ. ಸೊ ಊರಲ್ಲಿ ಈ ಥರ ಟ್ರೈ ಮಾಡ್ತಿರಬೇಕು. ಬಿಕಾಸ್ ಕಸಿನ್ಸ್ ಎಲ್ಲ ಕಾಂಪ್ಲಿಮೆಂಟ್ಸ್ ಕೊಡೋದಾಗಲಿ, ಆ ಕಮೆಂಟ್ಸ್ ಆಗಲಿ ತುಂಬ ಚೆನ್ನಾಗಿರುತ್ತೆ. ಬೇರೆ ನಮಗೂ ಇದರಿಂದ ಇಂಪ್ರೂವ್ ಆಗ್ಬೋದು, ಆರ್ ಎಲ್ಸ್ ಟೇಸ್ಟ್ನು ಕೂಡ ಟ್ರೈ ಮಾಡ್ದಂಗೆ ಆಗುತ್ತೆ, ಇಲ್ಲ ಅಂತ ಅಲ್ಲ. ನಮ್ಮ ಸೈಡಲ್ಲಂತೂ ಬದನೆಕಾಯಿ ಪಲ್ಯ ತುಂಬ ಕಾಮನ್. ಬಿಕಾಸ್ ಎಲ್ಲರ ಮನೆಯಲ್ಲಿ ಕಂಪಲ್ಸರಿಯಾಗಿ ಮಾಡ್ತಾಯಿರ್ತಾರೆ. ಡೈಲಿ ಮಾಡಲಿಲ್ಲ ಅಂದರೂ ವೀಕ್ಲಿ ಅಂತೂ 2-3-4 ಟೈಮ್ಸ್ ಮೇಲೆ ಅಂತೂ ಹೋಗುತ್ತೆ. ಆ್ಯಂಡ್ ಇದಕ್ಕೆ ಸ್ವಲ್ಪ ಡಿಫ್ರೆಂಟ್ ಆಗಿ ಟೇಸ್ಟ್ ಮಾಡ್ಕೋಬೋದು. ಇದರಲ್ಲಿ ಎಣ್ಗಾಯಿ ಮಾಡ್ತಾರೆ, ಭರ್ತಾ ಮಾಡ್ತಾರೆ, ಮಸಾಲೆ ಮಾಡ್ತಾರೆ, ನಾರ್ಮಲ್ ಮಾಡ್ತಾರೆ, ಎನಿಥಿಂಗ್. ಬಿಕಾಸ್ ಇದು ಕ್ವಿಕ್ಕಾಗಿ ಆಗುತ್ತೆ ಆ್ಯಂಡ್ ಆಲ್ಸೋ ತುಂಬ ಟೇಸ್ಟಿ ಇರುತ್ತೆ ಆ್ಯಂಡ್ ಹೆಲ್ದಿ ಕೂಡ. ಆ್ಯಂಡ್ ಅಮ್ಮ ಒಂದು ಸೈಡ್ ಈ ಥರ ಅರಿತಾಯಿದ್ರು. ಅದಾದಮೇಲೆ ಲಾಸ್ಟಿಗೆ ಲೈಕ್ ಇದು ಎಣ್ಣೆಯಲ್ಲಿ ಎಲ್ಲ ಫ್ರೈ ಆದಮೇಲೆ ಅಪ್ಲೈ ಮಾಡಬೇಕು ಪೌಡ್ರಿನ. ಲಾಸ್ಟಕ್ಕೆ ಫ್ಲೇವರ್ ಕೊಡುತ್ತೆ ಇದು.
ಇಳಿಯೋ ಮಾಡ್ಕೊಂಡು ಹಚ್ಚೋಣವ. ಹಚ್ತೀನಿ ಇವಾಗ ಮೋಸ ಗಾಯ್ಸ್ ತನಗಷ್ಟೇ ಹಚ್ಕೋಣ. ನಾನು ದೊಡ್ಡ ಅಕ್ಕ ಅವನ್ಕು ದೊಡ್ಡೊಳಗೆ ನನಗೆ ನೀಡು ಅಂದರೆ ಇಲ್ಲಿದು ಪಾತ್ರೆ ನನ್ನ ಕೈ ಕೊಟ್ಬಿಟ್ಟೆ. ನೋಡಿ ಸೊ ನೋಡ್ಬೋದು ಇದು ನನ್ನ ಟೋಟಲ್ ಪ್ಲೇಟ್ ವೇರ್ ಇದರಲ್ಲಿ ಕೆಂಪು ಚಟ್ನಿ ಇದೆ, 2 ಟೈಪ್ಸ್ ಆಫ್ ಹಿಂಡೀಸ್ ಇದೆ, 2 ಟೈಪ್ಸ್ ಆಫ್ ಪಲ್ಯಾಸ್ ಇದೆ ಆ್ಯಂಡ್ ಸೌತೆಕಾಯಿ ಈರುಳ್ಳಿ ವಿತ್ ರೊಟ್ಟಿ. ಸೊ ವಿತ್ ಕ್ಯಾರೆಟ್ ಚಟ್ನಿ, ಬದನೆಕಾಯಿ ಎಣ್ಗಾಯಿ, ಕೆಂಪು ಚಟ್ನಿ, ಶೇಂಗಾ ಹಿಂಡಿ ಆ್ಯಂಡ್ ಗುರೆಳ್ ಹಿಂಡಿ. ಸೊ ಇಟ್ಸ್ ಟೈಮ್ ಫಾರ್ ಈವ್ನಿಂಗ್ ಸ್ನ್ಯಾಕ್ ರೆಡಿ ಮಾಡ್ತಾಯಿದ್ದಾರೆ ಅಮ್ಮ. ಇದು ಲೈಕ್ ಮುಂಚೆ ನಾವು ಒಂದು ಸತಿ ಯೂಸ್ ಆಗಿ ಬಲ್ಕಾಗಿ ಪ್ರಿಪೇರ್ ಮಾಡಿ ಇಟ್ಕೊಂಡ್ಬಿಡ್ತೀವಿ. ಇದನ್ನ ನಾವು ಚುಮೋರಿ ಅಂತ ಕರಿತೀವಿ. ವೆರೈಟೀಸ್ ಆಫ್ ಕರೀತಾರೆ, ಬೇರೆ ಬೇರೆ ಏರಿಯಾಸಲ್ಲೇ ಒಂದೊಂದು ಥರ ಕರೀತಾರೆ. ಚುಮೋರಿ, ಚೋಡಾ, ಚುಮುರಿ ಆ್ಯಂಡ್ ನೋಡ್ಬೋದು ಒಗ್ಗರಣೆ ಎಲ್ಲ ಹಾಕಿದ್ರ ಮಸಾಲೆ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದಾರೆ ಅಮ್ಮ. ನಮ್ಮ ಮನೇಲಿ ನಮ್ಮ ಉತ್ತರ ಕರ್ನಾಟಕ ಸೈಡಲ್ಲೆಲ್ಲ ಇದು ಒಂದು ಈವ್ನಿಂಗ್ ಸ್ನ್ಯಾಕ್, ಕಂಪಲ್ಸರಿ ಸ್ನ್ಯಾಕ್. ಇದಂತೂ ಫಿಕ್ಸ್, ಲೈಕ್ ಎಲ್ಲರೂ ಮನೇಲಿ ಮಾಡಿಟ್ಟಿರ್ತಾರೆ, ಖಾಲಿ ಆದ ತಕ್ಷಣ ಮತ್ತೊಂದು ಸಲ ಮಾಡ್ತಾರೆ. ಇಲ್ಲಿ ಅಜ್ಜಿ ಮನೇಲಿ ಖಾಲಿ ಆಗಿತ್ತು ಅಂತ ಹೇಳ್ತಾ ಇದ್ದ. ಸೊ ಅದಕ್ಕೆ ಅಮ್ಮ ಎಲ್ಲ ಪ್ರಿಪೇರ್ ಮಾಡಿ ಇಟ್ಕೊಡ್ತಾ ಇದ್ದಾರೆ. ಲೆಟ್ಸ್ ಟೇಸ್ಟ್ ಗೈಸ್. ಶೇಂಗಾ ಒಂಚೂರು ಉಪ್ಪು ಹಾಕ್ಬೇಕ. ಉಪ್ಪು ಚೆನ್ನಾಗಿದೆ. My mom always do good guys. ಅಮ್ಮನ ಲುಕ್ ನೋಡಿ ಗೈಸ್. ಆ್ಯಂಡ್ ಈವ್ನಿಂಗ್ ಟೈಮಲ್ಲಿ ಸ್ವಲ್ಪ ಅಜ್ಜಿಗೆ ಮಸಾಜ್ ಮಾಡ್ತಾಯಿದ್ರು ಅಮ್ಮ. ಏನು ಯಾವ ಥರ ಹೋಗೋದು ಅಂತಲೇ ಗೊತ್ತಾಗಲ್ಲ. ನೋಡ್ಬೋದು ಬಿಕಾಸ್ ಈ ವ್ಯಕ್ತಿ ಮಿನಿಮಮ್ ಟು ಮ್ಯಾಕ್ಸ್ 10-15 ಮೆಂಬರ್ಸ್ ಮೊಮ್ಮಕ್ಕಳನ್ನ ಸಾಕಿ ಬೆಳೆಸಿ ಇಷ್ಟು ದೊಡ್ಡವ್ರು ಮಾಡಿದ್ದಾರೆ. ಆ್ಯಂಡ್ ಅವ್ರಿಗಿರೋದು 3 ಮಕ್ಕಳು. ಅವ್ರನ್ನೂ ತುಂಬ ಚೆನ್ನಾಗಿ ಬೆಳೆಸಿದ್ದಾರೆ ಆ್ಯಂಡ್ ಎಜುಕೇಷನ್ ಕೂಡ ಅಷ್ಟೇ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ಈ ವ್ಯಕ್ತಿ ಇವಾಗ ಚಿಕ್ಕ ಹುಡುಗರ ಥರ ಆಗ್ತಾಯಿದ್ದಾರೆ ಬಿಕಾಸ್ ಏಜ್ ಆಯಿತು ಆ್ಯಂಡ್ ಅವ್ರಿಗೆ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ತುಂಬ ಕಮ್ಮಿ ಊಟ ಮಾಡೋದಾಗಲಿ ಮಾತಾಡೋದಾಗಲಿ ತುಂಬ ಕಮ್ಮಿ ಆಗೋಗಿದೆ. ಆ್ಯಂಡ್ ಇವಾಗ ಅದು ನಮ್ಮ ರೆಸ್ಪಾನ್ಸಿಬಿಲಿಟಿ, ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋದಾಗಲಿ, ಅವ್ರನ್ನ ಚೆನ್ನಾಗಿ ಟ್ರೀಟ್ ಮಾಡೋದಾಗಲಿ. ನಾವು ಇವಾಗ ಮೆಂಟಲಿ ಸ್ಟ್ರಾಂಗ್ ಆಗಿ ಅವ್ರಿಗೆ ಹೆಲ್ಪ್ ಮಾಡಬೇಕು. ಬಿಕಾಸ್ ಅವ್ರ ಮೆಂಟಾಲಿಟಿ, ಅವ್ರ ಮೈಂಡ್ಸೆಟ್ ತುಂಬ ವೀಕ್ ಆಗ್ತಾ ಹೋಗುತ್ತೆ ಲೈಕ್ ಡೇ ಬೈ ಡೇ. ಆ್ಯಂಡ್ ನಾವು ತುಂಬ ಸ್ಟ್ರಾಂಗಾಗಿ ಬಿಲ್ಡ್ ಮಾಡ್ತಾಯಿದ್ದೀವಿ, ಎಲ್ಲ ಕಸಿನ್ಸ್ ಆಗಲಿ ಮಕ್ಕಳಾಗಲಿ ಎಲ್ಲರೂ. ಆ್ಯಂಡ್ ನೋಡ್ಬೋದು ಅವರು ರಿಕವರಿ ಆಗ್ತಾಯಿದ್ದಾರೆ. ಸೂನ್ ಅವರು ತುಂಬ ಚೆನ್ನಾಗಿ ವಾಪಸ್ ಮುಂಚೆ ಥರ ಆಗಲಿ ಅಂತ ನಾವು ವಿಶ್ ಮಾಡ್ಕೊಳ್ತೀವಿ. ಆ್ಯಂಡ್ ಆಲ್ಸೋ ಐ ವಿಶ್ ಶಿ ಈಸ್ ಗೋಯಿಂಗ್ ಟು ಬಿ ಗ್ರೇಟ್ ಲೀಡರ್ ಆ್ಯಂಡ್ ದ ಹ್ಯೂಮನ್ ಇನ್ ದಿಸ್ ವರ್ಲ್ಡ್. ಬಿಕಾಸ್ ತುಂಬ ಜನನ ಬೆಳೆಸ್ತಾ ಇದ್ದಾರೆ ಆ್ಯಂಡ್ ವಿಲ್ ಬಿ ಕಂಟಿನ್ಯೂ. ಎಸ್ ಯು ರಿಮೆಂಬರ್ ದಿಸ್ ಬಾಯ್, ನನ್ನ ಕಸಿನ್ ಬೆಂಗಳೂರಿಗೆ ಬಂದಿದ್ನಲ್ಲ ಅವನು. ಆ್ಯಂಡ್ ಇನ್ ದಿಸ್ ಸ್ಕೂಲ್ ಡ್ರೆಸ್. ಆ್ಯಂಡ್ ಆಲ್ಸೋ ಅವ್ನು ಸ್ಕೂಲ್ ಮುಗ್ದಿತ್ತು ಅಂತ ನಮ್ಮ ದೊಡ್ಡಪ್ಪ ಬಂದಿದ್ರು ಕರ್ಕೊಂಡು ಹೋಗೋಕ್ಕೆ. ದಿಸ್ ಚೈಲ್ಡ್ಹುಡ್ ಮೆಮರೀಸ್ ಗೈಸ್. ಅವ್ರನ್ನ ನೋಡ್ತಾ ಇದ್ರೆ ಆ ಯೂನಿಫಾರ್ಮ್, ಆ ಬ್ಯಾಗ್, ಆ ಲಂಚ್ ಬ್ಯಾಗ್ ಆ್ಯಂಡ್ ಆಲ್ಸೋ ಆ ಶೂಸ್ ತುಂಬ ನೆನಪಾಗುತ್ತೆ. ಐ ಹೋಪ್ ಎಲ್ರಿಗೂ ಇದೇ ಥರ ಚಿಕ್ಕ ಹುಡುಗರನ್ನ ನೋಡಿದ ತಕ್ಷಣ ಅವ್ರ ಸ್ಕೂಲ್ ಡೇಸ್ ಮೆಮರೀಸ್ ಸ್ಟಾರ್ಟ್ ಆಗೋಗುತ್ತೆ. ಆ್ಯಂಡ್ ನಮ್ಮ ಮನೇಲಂತೂ ಇವಾಗ ಇವರೇ ಕಿಡ್ಸ್ ಆಗಿರೋದು ಬಿಕಾಸ್ ನಾವೆಲ್ಲ ಕಾಲೇಜ್ ಲೈಫಲ್ಲಿ ಇರೋದು. ನನ್ನ ಕಸಿನ್ಸಲ್ಲಂತೂ ಇಷ್ಟು ಜನನೇ ಇರೋದು ಇವಾಗ ಸದ್ಯಕ್ಕೆ. ಸೊ ಲೆಟ್ಸ್ ಸೇ ದೆಮ್ ಬಾಯ್. ಗೈಸ್ ನಮ್ಮ ಅಜ್ಜಿ ಮನೆಯಲ್ಲಿ ಬೆಕ್ಕಿದೆ, ದಟ್ ಈಸ್ 2 ಬೆಕ್ಕಿದೆ. ಇದು ಒಂದು ವೈಟ್ ಆ್ಯಂಡ್ ಅನದರ್ ಒನ್ ಇದೆ. ಸೊ ಇದು ಒಂದು ತುಂಬ ಕ್ಯೂಟಾಗಿ ಕಾಣಿಸುತ್ತೆ. ಅದು ಬರೀ ಅಜ್ಜಿ ಮತ್ತು ದೊಡ್ಡಮ್ಮ ಅವ್ರು ಬಿಟ್ಟರೆ ಬೇರೆಯವ್ರು ಯಾರ ಹತ್ರನೂ ಹೋಗಲ್ಲ. ನಮ್ಮ ಕಂಡ್ರೆ ಫುಲ್ ಭಯನೇ ಅದಕ್ಕೆ. ಇವ್ರ ಮೇಲೆ ನೋಡಿ ಯಾವ ಥರ ಬರುತ್ತೆ ಎಲ್ಲ ಕಡೆ. ಆ್ಯಂಡ್ ಈವ್ನಿಂಗ್ ಆಗಿತ್ತು. ಅಮ್ಮ ಆವಾಗಲೇ ಮಾಡಿದ್ದು ಸ್ನ್ಯಾಕ್, ದಟ್ ಈಸ್ ಕಡಲೆಪುರಿ ಇನ್ ಬ್ಯಾಂಗ್ಳೂರ್. ಆ್ಯಂಡ್ ನಮ್ಮ ಕಡೆ ಚುಮೂರಿ ತಿಂತಾಯಿದ್ವಿ. ಆ್ಯಂಡ್ ನನ್ನ ಅಕ್ಕ ಬಂದಿದ್ದರು, ನನ್ನ ಕಸಿನ್ ಅಕ್ಕ, ಅವ್ರ ಮಗಳು, ನಮ್ಮ ಅಜ್ಜಿ, ಅಣ್ಣ. ಸೊ ನಮ್ಮ ಸೈಡ್ 5 to 6 ಬಂದು ಸ್ನ್ಯಾಕ್ಸ್ ಟೈಮ್. ಅದಾದಮೇಲೆ ನಾವೆಲ್ಲ ಕಸಿನ್ ಸೇರಿ ಟಿ ವಿ ನೋಡ್ತಾ ಕೂತ್ಕೊಳ್ತೀವಿ. ಟಿ ವಿ ನೋಡ್ತಾ ಕೂತ್ಕೊಂಡು ಟೈಮ್ ಹೆಂಗೆ ಹೋಗೋದಂತಲೇ ಗೊತ್ತಾಗಲ್ಲ. ಡೈರೆಕ್ಟ್ ಊಟಕ್ಕೆ ಎದ್ದೊಳ್ಬೇಕಾಗುತ್ತೆ. ಇಲ್ಲಿ ನಾವು 8:39 ಹಂಗೆ ಊಟ ಮಾಡೋದೆಲ್ಲರೂ.
ಆ್ಯಂಡ್ ಎಲ್ಲ ಫ್ಯಾಮಿಲಿ ಕುತ್ಕೊಂಡು ಊಟ ಮಾಡೋದು ಒಂಥರ ತುಂಬ ಚೆನ್ನಾಗಿರುತ್ತೆ. ಸೊ ಎಂಡಿಂಗ್ ವಿತ್ ಅ ಗುಡ್ ನೋಟ್, ವಾಟ್ ದೇ ಹೇಟ್ ಇನ್ ಯು ಇಸ್ ಮಿಸ್ಸಿಂಗ್ ಇನ್ ದ್ಯಾಮ್. ಜಸ್ಟ್ ಕೀಪ್ ಸ್ಮೈಲಿಂಗ್ ಆ್ಯಂಡ್ ಶೈನಿಂಗ್. ಥ್ಯಾಂಕ್ ಯು ಸೋ ಮಚ್. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್.